ಒಂದು ಬಟ್ಟು ನಿಮ್ಮ ಕಡೆ ಆದ್ರೆ 3 ಬಟ್ಟು ನನ್ನ ಕಡೆ ಇರ್ತಾವ. ಏನಂತಂದ್ರ ಒಂದು ಬಟ್ಟು ನಮ್ಮ ಕಡೆ ಮಾಡಿ ಹೇಳ್ತಿರ್ತಿರಲ್ಲ, ಮೊದಲ ನಿಮ್ಮ ಆಚಾರನು ಸ್ವಲ್ಪ ಒಳ್ಳೆಯದಿರಲಿ ಅಂತ ತಿಳ್ಕೊಂಡು ಈ 3 ಬಟ್ಟ ನಮ್ಮ ಕಡೆ ಕೈ ಮಾಡ್ತಾವಂತ. ಇದು ಮ್ಯಾಲೆ ಯಾಕಂದ್ರೆ ಬ್ರಹ್ಮನ ಸಾಕ್ಷಿಯಾಗಿ ಪರಮಾತ್ಮನ ಸಾಕ್ಷಿಯಾಗಿ ನಾವು ಒಳ್ಳೆಯವರಾಗಿರ್ಬೇಕು. ಜಗತ್ತು ನಮ್ಮನ್ನು ನೋಡ್ತದ ತಾಯಂದಿರ. ಈಗ ನಾ ಬಂದು ವೇದಿಕೆ ಮೇಲೆ ಕುಂತೀನಲ್ಲ, ನನ್ನ ನೋಡುವಾಗ ನಾ ಬಿಳಿ ಲುಂಗಿ ಹುಟ್ಟೀನಿ, ಬಿಳಿ ಅಂಗಿ ಹಾಕೀನಿ, ಮ್ಯಾಲೆ ಬಿಳಿ ಶಲ್ಲೆ ಹೊಚ್ಚೀನಿ. ಈ ಬಿಳಿ ಅಂಗಿ, ಬಿಳಿ ಲುಂಗಿ, ಬಿಳಿ ಶಲ್ಲೆ ಅದಲ್ಲ, ಇದ್ರ ಮ್ಯಾಗ ಎಲ್ಲರ ಒಂದು 4 ಕರ್ರಗ ಕಪ್ಪು ಕಲಿ ಇತ್ತು ಅಂತಂದ್ರೆ ಇದು ಇಟ್ಟು ದೊಡ್ಡದು ಬಿಳಿದು ನಿಮಗೆ ಕಾಣಂಗಿಲ್ಲ. ಸ್ವಾಮಿ ಅಂಗಿಗೇನೋ ಹತ್ಯದ ನೋಡ್ರಿ, ಸ್ವಾಮಿ ಅಂಗಿಗೇನೋ ಹತ್ಯದ. ಈ ಕರ್ಗ ಇದ್ದುದ ಕಾಂತದ ನಿಮಗೆ ದೊಡ್ಡದಾಗಿ 4 ಮೀಟರ್ ಲುಂಗಿ, 2 ಮೀಟರ್ ಅಂಗಿ, ಮ್ಯಾಲ 1 ಮೀಟರ್ ಶಲ್ಲೆ, ಇದು ಯಾವುದೂ ಕಾಣಂಗಿಲ್ಲ. ಅದನ್ನೆಲ್ಲಾನು ಮರೆಸಿ ಒಂದು ಸಣ್ಣ ಕಪ್ಪು ಕಲಿ ಏನದಲ್ಲ ಅದು ನಿಮ್ಮ ಕಣ್ಣಿಗೆ ಕಾಣ್ತದ. ಹಂಗ ನಾವು ಅಥವಾ ನೀವು ಜೀವನದ ನಡತೆಯೊಳಗೆ 60 ವರ್ಷ ಒಳ್ಳೆಯವರಾಗಿ ಬಾಳೆ ಮಾಡಿ ಬರೇ ಒಂದು ಸಣ್ಣ ಅಲ್ಲದ ಕೆಲಸ ಮಾಡಿದೀವಂದ್ರೆ ಅದನ್ನೆಲ್ಲಾನು ಹಾಳು ಮಾಡಿಬಿಡ್ತದ ನೋಡ್ರಿ. ಆ ಸಣ್ಣ ಅಲ್ಲದ ಕೆಲಸ. ಅದಕ್ಕೆ ಬಸವಣ್ಣವ್ರು ಹೇಳಿದರು, 360 ದಿನವ ಶ್ರವವ ಮಾಡಿ, 360 ದಿನವ ಶ್ರವವ ಮಾಡಿ ನಿಮಿಷದ ಉದಾಸೀನ ಕೆಡಿಸಿತ್ತು ಕೂಡಲ ಸಂಗಮ ದೇವ. ನೋಡ್ರಿ, ನಾವೆಲ್ಲ ಒಳ್ಳೇದು ಮಾಡ್ಕೊಂತ ಒಳ್ಳೆಯ ನಡತೆಯಲ್ಲಿ ಬಂದು ಒಳ್ಳೆಯ ಆಚಾರದೊಳಗೆ ಬಂದು ಒಂದೀಟು ಕಾಲ್ ಜಾರಿತು ಅಂದ್ರೆ, ಒಂದೀಟು ತಪ್ಪು ಮಾಡಿದೀವಂದ್ರೆ ಜನ ಅದನ್ನು ಮಾತಾಡ್ಕೊಂತಾರ. ನಾವು ಒಳ್ಳೆಯದು 1000 ಒಳ್ಳೆಯದು ಕೆಲಸ ಮಾಡಿದ್ರೆ ಅದನ್ನು ಯಾರೂ ಮಾತಾಡಂಗಿಲ್ಲ. ಒಂದು ಸಣ್ಣದು ಏನು ಅಲ್ಲದ ಕೆಲಸ ತಪ್ಪಾಗಿರ್ತದಲ್ಲ ಅದನ್ನೇ ಜನ ಮಾತಾಡ್ತಾರೆ ತಾಯಂದಿರ. ಅದಕ್ಕೆ ನಾವು ಭಾಳ ಎಚ್ಚರಲೆ ಬದುಕಬೇಕು, ಭಾಳ ಎಚ್ಚರಲೆ ಬಾಳೆ ಮಾಡಬೇಕು. ನೀವೆಲ್ಲ ಮದುವೆಯಾಗ ಮಗಳಿಗೆ ಮದುವೆ ಮಾಡಿ ಕೊಟ್ಟು ಆ ಮಗಳ ಗಂಡನ ಕಾಲು ತೊಳಿಬೇಕತ್ ನೋಡ್ರಿ. ಏನೋ ಪದ್ಧತಿ ಅದ, ನಿಮ್ಮ ಕಡೆ ಅದ ಇಲ್ಲ? ಮತ್ತೆ ಅದ ರೀ, ಮಗಳಿಗೆ ಮದುವೆ ಮಾಡಿ ಕೊಟ್ಟು ಮಗಳ ಗಂಡನ ಕಾಲು ತೊಳಿಬೇಕಂತ. ಯಾರು ತೊಳಿಬೇಕ್ರಿ? ಯಾರು ತೊಳಿತೀರ? ಇಲ್ಲ, ತೊಳೆದಿರ ಇಲ್ಲ? ಮತ್ತೆ ಮಗಳಿಗೆ ಮದುವೆ ಮಾಡಿ ಕೊಟ್ಟಿರಿ? ಇಲ್ಲ, ಕೊಟ್ಟಿರಿ. ಯಾರು ತೊಳಿಬೇಕು ಪಾದ ಒಂದು? ಯಾರು ತೊಳಿಬೇಕಂದ್ರೆ ಆ ಹುಡುಗಿ ಅಪ್ಪ ತೊಳಿಬೇಕಂತ. ಅವ್ವ ಅಪ್ಪ ಇರಲಿಲ್ಲ ಅಂದ್ರೆ ಕಾಕ ಚಿಗವ್ವ. ಹುಡುಗಿ ಕಾಕ ದೊಡ್ಡಪ್ಪ ಸಣ್ಣಪ್ಪ, ದೊಡ್ಡವ್ವ ಸಣ್ಣವ್ವ ಅವನ ಪಾದ ತೊಳಿಬೇಕಂತ. ನಾ ಅಂತೀನಿ, ಆ ಹುಡುಗಿನೇನು ಮಾಡಿ ಕೊಟ್ಟಿರಲ್ಲ, ಆ ಹುಡುಗ ಅಂದ್ರೆ ನಿಮ್ಮ ಹಳೆಯ ದೊಡ್ಡವು ಕಾಲು ತೊಳಸ್ಕೊಳ್ಳವ ಅಥವಾ ತೊಳೆಯುವ ಮಾವು ದೊಡ್ಡವು ಅಲ್ಲ. ಸಣ್ಣವ್ರ ಕಾಲ ದೊಡ್ಡವ್ರು ತೊಳಿಬೇಕು, ಏನು ದೊಡ್ಡವ್ರ ಕಾಲ ಸಣ್ಣವ್ರು ತೊಳಿಬೇಕು? ಏನು ಪದ್ಧತಿ ಇದು? ಇಲ್ಲಿ ಯಾರು ದೊಡ್ಡವರು, ಯಾರು ಸಣ್ಣವರು? ಹಳೆಯ ದೊಡ್ಡವು, ತೊಳೆಯುವ ಮಾವು ದೊಡ್ಡವು? ಏನು ಹಳೆಯ ಸಣ್ಣವು, ತೊಳಸ್ಕೊಳ್ಳೋ ಮಾವು ದೊಡ್ಡವು? ಏನಿದರ ಅರ್ಥ? ಯಾಕೆ ತೊಳಿಬೇಕು? ಏನು ಪರಂಪರೆ? ತಾಯಂದಿರ, ಅದರೊಳಗೆ ಭಾಳ ದೊಡ್ಡ ಅರ್ಥ ಅದ. ಮಗಳನ್ನ ಮಾಡಿ ಕೊಡುವಾಗ ಮಗಳ ಗಂಡನ ಕಾಲ ಅಪ್ಪ ಅಥವಾ ದೊಡ್ಡಪ್ಪ ಸಣ್ಣಪ್ಪ ಯಾಕೆ ತೊಳಿಬೇಕು ಅಂತಂದ್ರೆ, ಮಗಳ ಗಂಡ ಇಬ್ಬರು ಕುಂಡಿರ್ತಾರ. ಆ ಮದುವೆ ಸಿಂಹಾಸನದ ಮ್ಯಾಗ ಕೆಳಗೆ ಬಂದ ಅವ್ವ ಅಪ್ಪ ಕುಂಡಿರ್ಬೇಕು. ತಾಟಿನ್ಯಾಗ ಕಾಲಿಟ್ಟ ನಂತರ ಅಪ್ಪ ಆ ಹುಡುಗಿ ದೊಡ್ಡಪ್ಪ ಹಳ್ಯಾನ ಕಾಲ ಮೇಲೆ ನೀರು ಹಾಕಿ ತೊಳಿತಿರ್ತಾನ. ತೊಳೆಯುವಾಗ ಪಾದದ ಮ್ಯಾಗ ನೀರು ಹಾಕಿ ಅವನ ಕಾಲು ತೊಳೆಯುವಾಗ, ಕಾಲು ತೊಳೆಯುವ ದೊಡ್ಡಪ್ಪ ಆ ಹುಡುಗನ ಮುಖ ನೋಡಿ ಹೇಳ್ತಾನಂತ, ಹೇ ಅಳಿಯನೇ, ನಾನು ನಿನಕ್ಕಿಂತಲೂ ದೊಡ್ಡವ, ನೀ ನನ್ನ ಕಾಲು ತೊಳಿಬೇಕು, ನೀ ನನ್ನ ಕಾಲು ಬೀಳ್ಬೇಕು. ಆದರೆ ಇವತ್ತು ನಾ ಯಾಕೆ ನಿನ್ನ ಕಾಲು ತೊಳಿತೀನಂದ್ರ, ಇವತ್ತು ನಿನ್ನ ಕಾಲಿಗೆ ನಾ ಯಾಕೆ ನಮಸ್ಕಾರ ಮಾಡ್ತೇನಂತಂದ್ರ, ಇಲ್ಲಿಯ ತನಕ ಮದುವೆಗೆ ಬರೋಕ್ಕಿಂತ ಮೊದಲು ಇಲ್ಲಿಯ ತನಕ ನಿನ್ನ ನಡತೆ ಏನು ಸುಮಾರಿತ್ತಲ್ಲ,
ನೀನು ನಡೆದ ದಾರಿ ಏನು ಹೊಲಸಿತ್ತಲ್ಲ, ಆ ನೀನು ನಡೆದ ಹೊಲಸತನ ಎಲ್ಲ ತೊಳೆದು ಇವತ್ತು ನಾ ಸ್ವಚ್ಛ ಮಾಡಿನಪ್ಪ. ಇನ್ನು ಮೆಲತ್ತ ನಾನು ನಿನಗೆ ಮಗಳನ್ನ ಕೊಟ್ಟಿನಲ್ಲ, ಇನ್ನು ಚಂದಂಗೆ ನಡ್ಯಾಕ ಕಲಿಯೋಯಪ್ಪ, ಇನ್ನು ಚಂದಂಗೆ ನಡ್ಯಾಕ ಕಲಿ, ಇನ್ನು ಚಂದಂಗೆ ನಡಿ. ನಾನು ಇಲ್ಲಿಯ ತನಕ ನನ್ನ ಮಗಳನ್ನು ಹೆಂಗೆ ಜ್ವಾಕಿ ಮಾಡಿನಂದ್ರೆ, ನನ್ನ ದೇವತೆ, ನನ್ನ ಪಾಲಿನ ದೈವ ನನ್ನ ಮಗಳು, ಅಂತಹ ನನ್ನ ದೈವವಾದ ನನ್ನ ಮಗಳನ್ನ ಇವತ್ತು ನಿನ್ನ ಉಡ್ಯಾಗ ಹಾಕ್ತೀನಿ. ಆಕೆಯ ರಕ್ಷಣೆಯ ಬಾರಿ ಇನ್ನು ಮೇಲತ್ತು ನಿಂದದ. ನನ್ನ ದೈವದತ್ತ ಆ ಮಗಳನ್ನು ನೀ ಇನ್ನು ಮೇಲತ್ತು ನೋಡ್ಕೋತಿ ಅಂದ್ರೆ, ಇಲ್ಲಿಂದ ನೀನು ಒಂಥರ ನನಗೆ ದೇವರ ಇದ್ದಂಗನೋ ತಮ್ಮ, ನೀನು ಒಂಥರ ಇನ್ನು ದೇವರ ಇದ್ದಂಗೆ. ಅದಕ್ಕೆ ನಿನ್ನ ಕಾಲಿಗೆ ಬೀಳ್ತನೋ ಯಪ್ಪ ಅಂತ ಅಳ್ಯಾಂದ ಪಾದ ತೊಳಿಬೇಕಂತ. ಪಾದ ತೊಳೆಯುವ ಪದ್ಧತಿ ಏನಂತಂದ್ರೆ, ಇನ್ಕತಕ ಏನ ನಡವಿ ಅಕ್ಕಮಾದೇವಿ ಅದಕ್ಕೆ ಹೇಳ್ತಾಳ, ಇನ್ನಾದರೂ ಒಳ್ಳೆಯ ಕೆಲಸ ಮಾಡಬೇಕಂತ. ಹಿಂದನ ಜನ್ಮಗಳೇನಾದರಾಗಲಿ, ಹಿಂದೇನೋ ಸಣ್ಣ ತಪ್ಪು ಮಾಡೀವಿ, ಹಿಂದೇನೋ ದೊಡ್ಡ ತಪ್ಪು ಮಾಡೀವಿ, ಹಿಂದೇನೋ ಹೆಚ್ಚು ಕಡಿಮೆ ಆಗ್ಯದ, ಪರಂತು ಹಿಂದನ ಜನ್ಮಗಳೇನಾದರೂ ಆಗಲಿ ಮುಂದೆ ನೀ ಕರುಣಿಸ ಚೆನ್ನ ಮಲ್ಲಿಕಾರ್ಜುನ. ಅಕ್ಕಮಾದೇವಿ ಎಷ್ಟು ಚಂದ ಬರೀತಾಳೆ ನೋಡ್ರಿ. ಏನಂತಂದ್ರೆ, ಹಿಂದಿನ ಜನ್ಮದೊಳಗೆ ಏನಾರ ಆಗಲಿ, ಇನ್ನು ಮುಂದರ ಏನಪ್ಪ ಅಂತಂದ್ರೆ ನೀನು ಒಳ್ಳೆಯ ರೀತಿಯಿಂದ ನಡೆಯಾಕ ಕಲಿಯಪ್ಪ ಅಂತ ತಿಳ್ಕೊಂಡು ನಡತೆಯಿಂದ ದೊಡ್ಡವನಾಗುತ್ತಾನೆ, ಚಾರಿತ್ರದಿಂದ ದೊಡ್ಡವರಾಗ್ತಾರೆ. ಊರೊಳಗೆ ಯಾರು ದೊಡ್ಡವ್ರಿದ್ರು ಅಂತಂದ್ರೆ, ದೊಡ್ಡವ್ರು ಇರಲಿ ಬಿಡಲಿ ನಮಸ್ಕಾರ ಮಾಡೋದೊಂದು ನಮ್ದೊಂದು ಸ್ವಭಾವ ನೋಡ್ರಿ. ಊರಾಗ ಸಾವುಕಾರಗಳಿಗೆ ನಮಸ್ಕಾರ ಮಾಡ್ತೀವಿ, ನಮಸ್ಕಾರ ರೀ ಸಾವುಕಾರ. ಅವ್ ಹೆಂಗಾರ ಯಾಕೆ ಇರೋಲ್ದಕ್ಕೆ ಮಾಡೋದೇನ್ರಿ, ಹೆಂಗಾರ ಅವ್ರಿಗೆ ಬಿಟ್ಟಿದ್ದಲ್ಲ ಅದ. ನಮಸ್ಕಾರ ರೀ ಗೌಡ್ರ, ನಮಸ್ಕಾರ ರೀ ಸಾವುಕಾರ ಅಂತಿರ್ತೀವಿ. ಆದ್ರೆ ನಮಸ್ಕಾರ ಮಾಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವ ವಿಚಾರ ಮಾಡಬೇಕು. ಊರಿನ ಜನ ನಾ ಮನೆಯಿಂದ ಹೊರಗೆ ನಾ ಬನ್ನಿ ಅಂತಂದ್ರೆ ನನಗೆಲ್ಲರೂ ಕೈ ಮುಗಿದ ನಮಸ್ಕಾರಿ ಸಾವುಕಾರ, ನಮಸ್ಕಾರಿ ಗೌಡ್ರ, ನಮಸ್ಕಾರಿ ಕಾಕಾರ ಅಂತಾರಂದ್ರೆ ಇವರೆಲ್ಲರೂ ನಮಸ್ಕಾರ ಮಾಡಕತ್ತಾರಲ್ಲ, ಈ ನಮಸ್ಕಾರ ಮಾಡಿಸಿಕೊಳ್ಳುವ ಯೋಗ್ಯತೆ ನನ್ನಲ್ಲಿ ಐತೋ ಇಲ್ಲೋ ಅನ್ನೋದು ನಾನು ವೆರಿಫಿಕೇಶನ್ ಮಾಡಬೇಕು. ನನ್ನನ್ನು ನಾನು ವಿಚಾರ ಮಾಡಬೇಕು. ಇವರ ಮಾಡುವ ನಮಸ್ಕಾರಕ್ಕೆ ನಾನು ಯೋಗ್ಯನೇನು? ಇವರು ನಮಸ್ಕಾರ ಮಾಡಾಕತ್ತಾರಂದ್ರೆ ನನ್ನಲ್ಲಿರ್ತಕ್ಕಂಥ ಒಳ್ಳೆಯತನವನ್ನ, ನನ್ನಲ್ಲಿರ್ತಕ್ಕಂಥ ಒಳ್ಳೆಯ ನಡತೆಯನ್ನು ನೋಡಿ ನಮಸ್ಕಾರ ಮಾಡಾಕತ್ತಾರೋ, ಅಥವಾ ಸಾವುಕಾರ ಎಲ್ಲಿದ್ದು ಬಿಡು ನಮ್ಮನ್ನು ಏನು ತೊಂದರೆ ಮಾಡಬಾರ್ದು ಮಾಡಿಗಿಡ್ಯಾನಂತ ನಮಸ್ಕಾರ ಮಾಡ್ತಾರೋ, ನಾವು ಅರ್ಥ ಮಾಡ್ಕೋಬೇಕಲ್ಲ. ಆ ರೀತಿಯೊಳಗೆ ಜನ ಹೆಂಗಿದ್ರು ಗೌರವಿಸ್ತಾರೆ, ಹೆಂಗಿದ್ರು ಈಗಂತೂ ಯಾರು ನಮಸ್ಕಾರ ಮಾಡಂಗಿಲ್ಲ ಬಿಡ್ರಿ. ಹಿಂದಿನ ಕಾಲದಾಗಿತ್ತು ಎಷ್ಟು ಚಂದ. ಹಿಂದಿಂದ ನಾವು ನೆನೆಸ್ಕೊಂಡ್ರೆ ಹಿಂಗೆ ಮುಂಜಾನೆ ಎದ್ದು ಕೂಡಲೇ 6 ಗಂಟೆಗೆ ಬಾಗಲ ತೆಗೆದೀವಿ ಅಂತಂದ್ರೆ ಎಲ್ಲ ಶರಣರು ಗಂಡ್ಮಕ್ಕಳು ಹೊರಗೆ ಬಂದ್ರಂದ್ರೆ ಒಬ್ರಿಗೊಬ್ರು ನಮಸ್ಕಾರಿ ಕಾಕ, ನಮಸ್ಕಾರಿ ಬಾಬಾ, ನಮಸ್ಕಾರಿ ಅಣ್ಣ, ನಮಸ್ಕಾರಿ ಗೌಡ್ರ, ನಮಸ್ಕಾರಿ ಸಾವುಕಾರ, ಎದ್ರೇನ್ರಿ ಗೆದ್ರೇನ್ರಿ ಹಂಗೆ ಅನ್ಕೋಂತ ಅಡ್ಡಾಡ್ಬೇಕು. ಚರಿಗೆ ತೊಗೊಂಡು ಹೋಗುವಾಗ ಬರುವಾಗ, ಜಳಕ ಮಾಡೋಕ್ಕಿಂತ ಮೊದಲು ವಾಕಿಂಗ್ ಹೋಗುವಾಗ ಬರುವಾಗ ನಮಸ್ಕಾರ, ಗೆದ್ದಿರೇನ್ರಿ, ನಮಸ್ಕಾರ ರೀ, ಶರಣ್ರಿ, ಸಲಾಮ್ ರೀ. ಎಷ್ಟು ಮಂದಿ ಆಗ? ಈಗ ಯಾರು ಒಬ್ಬರು ಇಲ್ಲ. ಈಗಿನ ಮಂದಿ ಹೆಂಗೈತೆ ಅಂದ್ರೆ ನಮಸ್ಕಾರ ಮಾಡೋದು ಒತ್ತಾಟಿಗೆ ಇರಲಿ, ಹೋಗುವಾಗ ದಾರಿಸದೆ ಬಿಡಂಗಿಲ್ಲ ನಮಗೆ. ಎದೆ ಉಬ್ಬಿಸ್ಕೊಂಡು ಹಂಗೆ ನಿಂತಿರ್ತಾವೆ ಈಗಿನ ಮಂದಿ. ನಮಸ್ಕಾರ ಮಾಡೋದು ಒತ್ತಾಟಿರಲಿ, ನಾವು ಸಣ್ಣವರಾಗಿ ಸ್ವಲ್ಪ ಸೈಡ್ ಸರಿತೀರೇನ್ರಿಪ್ಪ ಅನ್ಬೇಕು ನಾವು. ಅಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ತಾಯಂದಿರ. ನಾವು ಯಾರು ನಮಸ್ಕಾರ ಅನ್ಲಿ ಬಿಡ್ಲಿ, ಅವ್ರು ನಮಗೆ ಬೈಲಿ ಅಥವಾ ಏನ ಅಂದರೂ ನಾವು ತಾಳ್ಮೆಯಿಂದ ಈ ಜಗತ್ತಿನೊಂದು ಒಳಗಿದ್ದೀವಂತಂದ್ರೆ ನಾವು ದೊಡ್ಡವರಾಗ್ತೀವಿ, ನಮ್ಮ ಚಾರಿತ್ರ್ಯ ಒಳ್ಳೆಯದಾಗ್ತದೆ. ಈ ಎಲ್ಲ ಪುರಾಣದು ಬರ್ದಾರ ನೋಡ್ರಿ, ಚರಿತ್ರ ನಿರ್ಮಾಣ ಮಾಡ್ಯಾರಲ್ಲ. ಯಾರು ಚರಿತ್ರ ನಿರ್ಮಾಣ ಮಾಡ್ಯಾರ? 12ನೇ ಶತಮಾನದೊಳಗೆ ಬಸವಣ್ಣವ್ರದು, ಅವ್ರ ಜೊತೆಗೆ ಇರತಕ್ಕಂಥ ಎಲ್ಲ ಶರಣರದು, ಶರಣ ಶಿವಲಿಂಗೇಶ್ವರರದು, ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರದು, ಕಲಬುರಗಿ ಶರಣಪ್ಪಂದು, ದಾನಮ್ಮ ದೇವಿ, ಸೊನ್ನಲಾಪುರದ ಸಿದ್ಧರಾಮ, ಹುಬ್ಬಳ್ಳಿಯ ಸಿದ್ಧಾರೂಢ, ಶಿವಲಿಂಗೇಶ್ವರರದು. ಎಷ್ಟು ಮಂದಿ ಚರಿತ್ರ ಬರೆದಾರ. ಮತ್ತು ನಿಮ್ಮ ಮನೆಯಾಗ ಯಾರ್ದಾರ ಬರ್ದಾರೇನ್ರಿ?
ಈಗ ಇಟ್ಟು ಮಂದಿ ಬಂದು ಕೂತಿರಲ್ಲ, ನಿಮ್ಮ ಮನ್ಯಾಗ ಯಾರ್ದಾರು ಚರಿತ್ರೆ ಬರ್ದಾರ? ಇಲ್ರಿ, ನಮ್ಮ ಚರಿತ್ರೆ ಬರೆದಿಲ್ಲ. ಯಾಕೆ ಬರೆದಿಲ್ಲ ಅಂತಂದ್ರೆ, ಜಗತ್ತಿನೊಳಗೆ ಯಾರು ಚಾರಿತ್ರ್ಯವಂತರಾಗಿ ಬದುಕಿರ್ತಾರೆ, ಯಾರು ದೊಡ್ಡವರಾಗಿ ಬದುಕಿರ್ತಾರೆ, ಅವರು ಮಾತ್ರ ಚರಿತ್ರೆಗಳ ನಿರ್ಮಾಣಕ್ಕವ. ಎಲ್ಲರೂ ಆಗಂಗಿಲ್ಲ. ಉದಾಹರಣೆ, ಯಾರು ಪರೋಪಕಾರಕ್ಕಾಗಿ ಬದುಕಿರ್ತಾರೆ, ಯಾರು ತಮ್ಮ ಜೀವನವನ್ನು ಇನ್ನೊಬ್ಬರಿಗಾಗಿ ಸವಿಸಿರ್ತಾರೆ, ಅವರು ಚರಿತ್ರೆಗಳ ನಿರ್ಮಾಣಕ್ಕವ. ಮೋಸ ಮಾಡಿ ಗಳಿಸಿದವರು, ಇನ್ನೊಬ್ಬರ ಮಣಿ ಮುರಿದವರು, ಇನ್ನೊಬ್ಬರನ್ನು ಹಾಳು ಮಾಡಿದವರು, ಇನ್ನೊಬ್ಬರ ಅಳಗಾಲ ಮಾಡಿದವರು, ಇನ್ನೊಬ್ಬರ ಹಾಳಾಗಿ ಹೋಗಲಂತ ಬಯಸಿದವರು ಚರಿತ್ರೆಗಳು ಎಂದಾರು ನಿರ್ಮಾಣಕ್ಕವೇನ್ರಿ? ಯಾರು ಚರಿತ್ರೆ ಬರೀತಾರೇನು? ಇಲ್ಲ. ನಮ್ಮ ಬದುಕು ಸಮಾಜಕ್ಕಾಗಿರಬೇಕು. ಬರೀ ನಮ್ಮ ಸ್ವಾರ್ಥಕ್ಕಾಗಿ ನಾವು ಬದುಕಿದ್ರೆ ಅದು ಬದುಕಲ್ಲ, ಅದು ಬದುಕಲ್ಲ. ಒಂದು ನಾಯಿನೂ ಬದುಕ್ತದ ರೀ. ಹಂಗೆ ಒಂದು ನಾಯಿನೂ ಬದುಕ್ತದ. ಎಲ್ಲರೂ ಹೊರಗೆ ಹೋಗಿ ರೊಟ್ಟಿ, ನೀವು ನಿಮ್ಮ ಮನೆ ಮುಂದೆ ನಾಯಿ ಬಂದಿತ್ತಂದ್ರೆ ಒಂದು ಬಿಸಿ ರೊಟ್ಟಿ ಒಗದ್ರಿ ಅಂದ್ರೆ